ಒಳ ಮೀಸಲಾತಿಯ ಸಮೀಕ್ಷೆಗಾಗಿ ನೇಮಕಗೊಂಡಿರುವಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗ ಈಗಾಗಲೇ ಸಮೀಕ್ಷಾ ಕೆಲಸವನ್ನು ಪ್ರಾರಂಭ ಮಾಡಿದೆ ಇಡೀ ರಾಜ್ಯದಲ್ಲಿ. ಆದರೆ ಸಮೀಕ್ಷಾದಾರರು ಕೆಲವು ಜನ ಬಹಳ ಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿ ವರದಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ನಮಗೆ ಬಂದಿರುವಂಥ ವರದಿ ಪ್ರಕಾರ ಪೂರ್ಣ ಮಾಹಿತಿಯನ್ನು ಕುಟುಂಬಸ್ಥರಿಂದ ಪಡೆಯದೆ ಆ ವರದಿ ಅಪೂರ್ಣ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಆದ್ದರಿಂದ ಆಯೋಗ ಮತ್ತು ಜಿಲ್ಲಾ ಮಟ್ಟದ ಆಡಳಿತ ಅದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸಮೀಕ್ಷಾದಾರರಿಗೆ ತಿಳುವಳಿಕೆಯನ್ನು ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊತೇನೆ. ಎರಡನೇದಾಗಿ ಏನು ಈ ವರದಿ ನಡೀತಾ ಇದೆ ಇದರಲ್ಲಿರುವಂಥ ವ್ಯತ್ಯಾಸ ಮತ್ತು ಇತರೆ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ತಾರೀಖು 31/5/2025 ಬೆಂಗಳೂರಿನ ಸುಮನಹಳ್ಳಿ ಬಾಬು ಜಗಜೀವನ್ ರಾಮ್ ಸಾಮಾಜಿಕ ಅಭಿವೃದ್ಧಿ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಬೆಳಗ್ಗೆ 10:30ಯಿಂದ ಮಧ್ಯಾಹ್ನ 4 ಗಂಟೆಯವರೆಗೆ ಕಾರ್ಯಾಗಾರವನ್ನು ಪರಿಶಿಷ್ಟ ಜಾತಿ ಮುಖಂಡರುಗಳು, ಮಂತ್ರಿಗಳು, ಶಾಸಕರು, ಸರ್ಕಾರದ ಪ್ರತಿನಿಧಿಗಳು, ಹೀಗೆ ಎಲ್ಲರ ಮತ್ತು ಆಯೋಗದ ಸದಸ್ಯರು ಎಲ್ಲರೂ ಕೂಡ ಕಾರ್ಯಾಗಾರದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ಲಿ ಇರುವಂಥ ವ್ಯತ್ಯಾಸವನ್ನು ಸರಿಪಡಿಸೋದಕ್ಕೋಸ್ಕರ ಈ ಕಾರ್ಯಾಗಾರ ನಡೀತಾ ಇರೋದರಿಂದ ಜಿಲ್ಲೆಯಿಂದ ಎಲ್ಲ ಪರಿಶಿಷ್ಟ ಜಾತಿಯ ಮುಖಂಡರುಗಳು, ಹೋರಾಟಗಾರರು, ಚಿಂತಕರು ಮತ್ತು ಉದ್ಯೋಗಸ್ಥರು, ರಾಜಕಾರಣಿಗಳು ಎಲ್ಲರೂ ಕೂಡ ಆವತ್ತಿನ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಎಲ್ಲರನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸರ್ವರ್ ಸಮಸ್ಯೆ ಒಂದು 2-3 ದಿವಸ ಅದೇ ರೀತಿ ನಡೀತು. ಈಗ ಆ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಆಯೋಗ ಮತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ. ಅದರ ಬಗ್ಗೆ ತೊಂದರೆ ಇಲ್ಲ. ಆದರೆ ಇದರ ಜೊತೆಗೆ ಸಮೀಕ್ಷೆಯಲ್ಲಿ ಆಗ್ತಾ ಇರುವಂಥ ದೋಷ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಚೆನ್ನಾಗಿ ನಡೀತಾ ಇದೆ. ಆದರೆ ನಗರ ಪ್ರದೇಶದಲ್ಲಿ ಏನು ಬಾಡಿಗೆಯಲ್ಲಿ ವಾಸ ಮಾಡ್ತಾ ಇರುವಂಥ ಪರಿಶಿಷ್ಟ ಜಾತಿಯ ಜನ ಮುಂದೆ ಬಂದು ಅವರು ಸಮೀಕ್ಷೆಗೆ ಸಹಕರಿಸ್ತಾ ಇಲ್ಲ ಅಂತ ಅನ್ನೋ ದೂರಿದೆ. ಆದ್ದರಿಂದ ಸಮೀಕ್ಷೆ ನಡೆಯುವಂಥವ್ರ ಹತ್ರ ಹೋಗಿ ನಮ್ಮ ಏನು ಉದ್ಯೋಗಸ್ಥರಿದ್ದಾರೆ, ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ ನೀವು ನಿಜವಾದಂಥ ಮಾಹಿತಿಯನ್ನು ಕೊಟ್ಟು ಆ ಸಮೀಕ್ಷೆಗೆ ಸಹಕರಿಸಬೇಕು ಅಂತ ನಾನು ಕೇಳ್ಕೊತೇನೆ. ಇದರ ಜೊತೆಗೆ ಪರಿಶಿಷ್ಟ ಜಾತಿಯ ಸೌಲಭ್ಯವನ್ನು ಪಡೆಯೋದಕ್ಕೋಸ್ಕರ ಈ ಏನು ಬೇಡ ಜಂಗಮ ಸುಳ್ಳು ಮಾಹಿತಿಯನ್ನು ಕೊಟ್ಟು ಕೆಲವು ವೀರಶೈವ ಜನರು ಆ ಬೇಡ ಜಂಗಮ ಪರಿಶಿಷ್ಟ ಜಾತಿ ಅಂತ ಸುಳ್ಳು ಬರೆಸ್ತಾ ಇದ್ದಾರೆ ಅನ್ನೋ ವರದಿ ಬಂದಿದೆ. ಅದರ ಬಗ್ಗೆ ಏನು ಸಮೀಕ್ಷಾದಾರರು ಆ ಕುಟುಂಬದ ಹಿನ್ನೆಲೆಯನ್ನು ಬೇಡ ಜಂಗಮ ಅಂತ ಬರೆಸೋವಂಥವ್ರ ಕುಟುಂಬದ ಹಿನ್ನೆಲೆಯನ್ನು ಮತ್ತಷ್ಟು ಗಂಭೀರವಾಗಿ ತಗೊಂಡು ಸಮೀಕ್ಷೆಯನ್ನು ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.